ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ವ್ಲಾಗ್ಸ್ ಮುರುಡೇಶ್ವರ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಹೇಗಿದ್ದೀರಾ? ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ತಮ್ಮನೇಲಿ ನೋಡಿರೋ ಹಾಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈಗ ಸಿದ್ದಾರೂಢ ಮಠಕ್ಕೆ. ದಿನಗಳ ಆಸೆ ಇತ್ತು ಹೋಗಬೇಕು ಅಂತ. ಏನು ಹೇಳೋದು, ಬಯಸಿದ್ದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಹೋಗಿದ್ದ ಕಾರಣವೇ ಬೇರೆ, ಹೋಗಬೇಕು ಅಂತ ಹೋಗ್ತಿರೋದಲ್ಲ. ಬಟ್ ಇಲ್ಲೇ ಬಂದಿದ್ದೀವಲ್ವ, ಸಿದ್ದಾರೂಢ ಮಠನ ನೋಡ್ಕೊಂಬರೋಣ ಅಂತ ಹುಬ್ಳಿಗೆ ಬಂದಿದ್ವಿ. ಸೊ ಬುಧವಾರ ಸಂಜೆ 6 ಗಂಟೆ ಸುಮಾರು ಹುಬ್ಳಿ ರೀಚ್ ಆಗಿದ್ವಿ. ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಅನಿವಾರ್ಯ ಕಾರಣದಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಬೆಳಗ್ಗೆ ಮಾರ್ನಿಂಗ್ 9 ಗಂಟೆ ನಂತರ ಇವಾಗ ಸಿದ್ದಾರೂಢ ಮಠಕ್ಕೆ ಬಸ್ ಹತ್ತಿದ್ದೀವಿ. ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ. ತುಂಬಾ ಖುಷಿ ಆಗ್ತಿದೆ. ಮಠ ನೋಡಬೇಕಂತ ತುಂಬ ದಿನದ ಆಸೆ ಇತ್ತು. ಸೊ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಕೂಡ ಇತ್ತು. ಹಾಗೆ ನಿಮ್ಮನ್ನು ತೋರಿಸ್ಕೊಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲರೂ ನೋಡ್ಕೊಬರೋಣ ಸಿದ್ದಾರೂಢ ಮಠ ಹೇಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೂವನ್ನು ತೊಗೊಂಡೋಗ್ಬೇಕು ಅಂತ ಮಠಕ್ಕೆ ಹೂವು ತೊಗೊಂಡ್ವಿ. ಸೊ ಹೂವೆಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ವಿಡಿಯೋ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ದಯವಿಟ್ಟು ಸಾರಿ. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ ನನ್ನ ಮಗ ಕೂಡ ನಾನು ಕೂಡ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬೆಳಗ್ಗೆ ಆಗಿರೋದ್ರಿಂದ ಎಲ್ಲರೂ ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗ್ತಿದ್ದಾರೆ. ಆಲ್ರೆಡಿ ಅಂಗಡಿಗಳೆಲ್ಲ ಓಪನ್ ಆಗಿಬಿಟ್ಟಿದ್ದಾವೆ. ಹೂವು ತರಕಾರಿಗಳು ಅಂಗಡಿಗಳು, ಸಿಹಳ ಅಂಗಡಿ ನೋಡಿ, ಅಲ್ಲಂತೂ ಸಿಹಳಗಳದ್ದು ಇದನ್ನೇ ಬಿಟ್ಟಿದೆ, ಬೊಂಡಗಳದ್ದು. ಸಿಹಳ ಬೊಂಡ ಅಂತ ಹೇಳ್ತೀವಿ ನಮ್ಮ ಕಡೆ. ನೋಡಿ ನಿಮ್ಗೆ ಕಾಣ್ತಾ ಇದೆ. ಸೊ ಜಾತ್ರೆ ಕೂಡ ಇತ್ತಂತೆ ಫ್ರೆಂಡ್ಸ್, ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದರಲ್ಲಿ ನೈಟಾಗಿ ಬಂದಿದ್ದಿದ್ರೆ ಇನ್ನೂ ಚೆಂದ ಕಾಣಿಸ್ತಾ ಇತ್ತು, ವಿಡಿಯೋ ಎಲ್ಲ ಇನ್ನೂ ಚೆನ್ನಾಗಿ ಬರ್ತಿತ್ತು. ಸೊ ಮಾರ್ನಿಂಗ್ ಹೋಗಿದ್ದಲ್ವ, ರಶ್ ಇರಲ್ಲ ಅಂತ ನೋಡಿ ಇಲ್ಲೆಲ್ಲ ಹೂವೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆಂಟಿ ಮುನ್ಸಿಪಾಲ್ಟಿಯವರು ಅನಿಸುತ್ತೆ ಮೋಸ್ಟ್ಲಿ ಅವರು. ಸೊ ಇಲ್ಲೊಂದು ಇದು ಮರ ಇದೆ, ಕಾಣ್ತಾ ಇದೆಯಾ ನಿಮಗೆ? ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಇದು ತುಂಬ ಮಿಸ್ ಮಾಡ್ಕೊತೀವಿ. ಎಲ್ಲ ಸ್ಕೂಲ್ ಮುಂದ್ಗಡೆ ದೊಡ್ಡ ಮರ ಇರ್ತಿತ್ತಲ್ವ. ನಾನು ನಮ್ಮ ಸ್ಕೂಲಲ್ಲಿ ಈ ಮರ ಇತ್ತು, ಅದನ್ನು ನೆನಪಾಯಿತು ನನಗೆ. ಏಕೆಂದರೆ ರೋಡಲ್ಲೆಲ್ಲ ಎಷ್ಟು ಬಿದ್ದಿದೆ ನೋಡಿ. ನೋಡಿ ಚಾ ಆಗಿದೆ ಅಂತ ರೆಡಿಯಾಗಿ ತೋರಿಸ್ತಿದೆ ಅಲ್ಲಿ. ಸೊ ನೋಡಿ ಅಂಗಡಿಗಳೆಲ್ಲ ಓಪನ್ ಆಗಿ ಕೂತಿದ್ದಾವೆ. ಶಂಖ, ಸರಗಳು, ಮಣಿಗಳು, ವೆರೈಟಿ ಮಕ್ಕಳ ಆಟಿಕೆ ಸಾಮಾನುಗಳು ಎಲ್ಲವೂ ಕೂಡ ಇತ್ತು. ಹೂವು, ಹಣ್ಣು, ತರಕಾರಿ, ಮಾಲೆಗಳು ಎಲ್ಲ ಓಪನ್ ಮಾಡಿಕೊಂಡು ಕೂತಿದ್ದಾರೆ ವ್ಯಾಪಾರ ಮಾಡಲಿಕ್ಕೆ. ಸೊ ಜನಗಳ ಓಡಾಟಗಳು, ಅದ್ರ ಮಧ್ಯೆ ನಾವು ಕೂಡ ಇವಾಗ ಇನ್ನೇನು ರೀಚ್ ಆದ್ವಿ, ಬಂದೇ ಬಿಟ್ವಿ ಸಿದ್ದಾರೂಢ ಮಠಕ್ಕೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಹೋಗಬೇಕು ಅಂತ ತುಂಬ ಆಸೆ ಇತ್ತು. ನೋಡಿ ಕಂಬಳಿಗಳೆಲ್ಲ ಹೇಗೆ ಮಾರ್ತಾ ಇದ್ದಾರೆ ಅಂತ. ಬನ್ನಿ ಹೋಗೋಣ, ಸಿದ್ದಾರೂಢ ಮಠ ನೋಡ್ಕೊಂಬರೋಣ. ಬಟ್ ಇನ್ನೊಂದು ಸ್ಪೆಷಲ್ಲಾಗಿ ಏನೋ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೀರು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ನನಗೆ ಖುಷಿ ಆಯಿತು. ಒಂದು ಸೈಡಲ್ಲಿ ಐಡಿಯಾಕ್ಕೆ ತುಂಬಾ ನನಗೆ ಒಳ್ಳೆ, ಅಂದರೆ ನಲ್ಲಿ ಆನ್ ಮಾಡಿದರೆ ಎಷ್ಟು ನೀರು ವೇಸ್ಟ್ ಆಗುತ್ತೆ. ಬಟ್ ಇಲ್ಲಿ ಅವರೊಂದು ಸಣ್ಣದಾಗಿ ಒಂದು ಇದನ್ನು ಮಾಡಿದ್ದಾರೆ, ತೋರಿಸ್ತೀನಿ. ನನಗೆ ಗೊತ್ತಿಲ್ಲ ಕಾಲು ತೊಳೆಯೋದಿಲ್ಲಿ ಅಂತ. ಆಮೇಲೆ ನಮ್ಮ ಅತ್ತಿಗೆ ಹೇಳಿದ್ರು ನೀರು ಇಲ್ಲಿದೆ ನೋಡಿ ಅಂತ. ಈ ನೀರನ್ನು ಗಿಡಗಳಿಗೆ ಇದು ಮಾಡಿದ್ದಾರೆ, ಅಂದರೆ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಸಣ್ಣದಾಗಿ ನೀರು ಬರುತ್ತೆ ನೋಡಿ, ಒಳ್ಳೆ ವೆಸ್ಟ್ ಇದೆ. ಅಂದರೆ ಇದು ನೀರು ವೇಸ್ಟ್ ಆಗುತ್ತಾ ಅಂತ ನಾನು ಅಂದ್ಕೊಂಡೆ. ಇಲ್ಲ, ಇದು ಗಿಡಗಳಿಗೆ ಹೋಗುತ್ತೆ, ಅಂದರೆ ಆಫ್ ಇರೋದಿಲ್ಲ, ಎನಿ ಟೈಮ್ ಆನೇ ಇರುತ್ತಂತೆ. ಇದು ಭಕ್ತಾದಿಗಳು ಬರ್ತಾ ಇರ್ತಾರಲ್ವ, ಕಾಲನ್ನೆಲ್ಲ ತೊಳಿಲಿಕ್ಕೆ ಅಂತೇಳಿ ನೀರಿನ ವ್ಯವಸ್ಥೆ ಈ ರೀತಿ ಮಾಡಿದ್ದಾರೆ. ಇಲ್ಲಿ ಉತ್ಪತ್ತಿ ಹಚ್ಚೋದಕ್ಕೆ ರೆಡಿ ಇದೆ ನೋಡಿ. ಎಂಟ್ರೆನ್ಸ್ ಆದ್ವಿ ಇವಾಗ ನಾವು. ಬ್ಯಾಡಾಗಿತ್ತೇನ ಸಿದ್ದಾರೂಢ ಮಠದ ಹೊರಗಡೆನೇ ಇರ್ತೀವಿ, ಇನ್ನೇನು ಹೋಗಿ ಮುಟ್ತೀವಿ. ಆಮೆ ವಾಹನ ಅಂತಲೇ ಅಂತ ಫಸ್ಟ್ ಪೂಜೆ, ಆಮೆ ವಾಹನಕ್ಕೆ ಅಂತ ಆಮೆಯ ಮೂರ್ತಿ. ಇಲ್ಲಿ ಒಂದು ನಾವು ತಂದಿದ್ವೆಲ್ಲ ಹೂವನ್ನ ಅದು ಕೂಡ ಇತ್ತು. ಆಮೇಲೆ ನಿಂತ್ಕೊಂಡ್ವಿ, ಮಕ್ಕಳು ಕೂಡ ತೆಗೆದುಬಿಡ್ತಾ ಇದ್ವಿ. ದರ್ಶನ ತಗೊಳಕ್ಕೆ ಇವಾಗ ಹೋಗ್ತಾ ಇದ್ದೀವಿ.
ಆಲ್ರೆಡಿ ಅಲ್ಲಿ ಈಗ ಭಜನೆ ಎಲ್ಲ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಆ ಒಂದು ಓಂ ನಮ ಶಿವಾಯ ಅಂತೆಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ರು. ಒಂಥರ ನೆಮ್ಮದಿ ಈ ಥರ ಒಂದು ಮಠಕ್ಕೆ ಆಗಲಿ ದೇವಸ್ಥಾನಕ್ಕಾಗಲಿ ಬಂದರೆ ಇಷ್ಟು ನೆಮ್ಮದಿ ಇರುತ್ತೆ ಅಂತ ಅಂದರೆ ನಾವು ಏನೆಲ್ಲ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಬೇಜಾರಲ್ಲಿರ್ತೀವಿ ಅದೆಲ್ಲ ಕೂಡ ಕಳೆದೋಗಿ ನೆಮ್ಮದಿಯಿಂದ ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡ್ರೆ ಮನಸ್ಸು ದೂರ ಆಗುತ್ತೆ. ಇಲ್ಲಿ ನೋಡಿ ಸಿದ್ಧಾರೂಢ ಮಠ ಸ್ವಾಮಿಗಳ ಪಾದದ ಒಂದು ಅಚ್ಚು. ಸೊ ಇಲ್ಲಿ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ, ತೀರ್ಥನೆಲ್ಲ ತಗೊಂಡು ಸೊ ಇವಾಗ ಒಳಗಡೆ ಹೋಗಬೇಕು. ಮಾತೇಶನ್ ತೋರ್ಸೋಣ ಹೋಗ್ಬೋದಲ್ಲ, ಹೋಗೋಣ ತೀರ್ಥ ಅಲ್ಲೆಲ್ಲ ಮಾಡೈತೆ. ಹಚ್ಕೊಳ್ಬೇಕಾ ಅದು ವಿಭೂತಿ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ವಿಭೂತಿ ಇಟ್ಟಿದ್ದಾರೆ. ಆಲ್ರೆಡಿ ಅಲ್ಲಿ ಅರ್ಧಕ್ಕರ್ಧ ಖಾಲಿ ಆಗಿಬಿಟ್ಟಿದೆ ಹಚ್ಕೊಂಡು. ನಾನು ಕೂಡ ಹಚ್ಕೊಂಡೆ ಫಸ್ಟ್ ಟೈಮ್ ಅಲ್ಲ ಬಟ್ ದೇವಸ್ಥಾನದಲ್ಲಿ ನಮ್ಮ ತಂದೆ ಸಂದಾಗ ಹಚ್ಚಿದ್ದು ನನ್ನ ಮಗನಿಗೆ ಇದ್ದಾನೆ ನಮ್ಮ ನಿಶಾಂತ ತನ್ವಿತ, ಸಾರಿ ನನ್ನ ಸಣ್ಣ ಮಗ. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ತುಂಬಾನೇ ಖುಷಿ ಆಯಿತು. ಸಿದ್ಧಾರೂಢ ಸ್ವಾಮಿ ಅಜ್ಜನ ದರ್ಶನ ತಗೊಂಡು ಆ ಮಠಕ್ಕೆ ಒಳಗೆಲ್ಲ ಹೋಗಿ ನೋಡಿಕೊಂಡು ಬಂದ್ವಿ. ಸೊ ನೋಡಿ ವಿಡಿಯೋ ಮಾಡ್ಬೋದು ಬಟ್ ಅಲೌಡ್ ಇರಲಿಲ್ಲ ಅಂತಲ್ಲ, ಬಟ್ ಅಲ್ಲಿ ಬೋರ್ಡ್ ಬೇರೆ ಹಾಕಿಬಿಟ್ಟಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಬೋದು, ಓಕೆ ಮಾಡ್ಬೋದು, ಫಸ್ಟ್ ದರ್ಶನ ಮಾಡ್ಕೊಳ್ಳಿ ಅಂತ ಅಂದರು. ಸೊ ನೆಕ್ಸ್ಟು ಹೊರಗಡೆ ಅಂದರೆ ಒಂದು ರೌಂಡ್ ಕೂಡ ತಿರುಗೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು. ಸೊ ಇಷ್ಟೇ ತೋರ್ಸೋಕ್ಕಾಗಿತ್ತು ಫ್ರೆಂಡ್ಸ್. ನೀವು ಯಾರೆಲ್ಲ ಹೋಗಿಲ್ಲ ನೀವು ಕೂಡ ಒಮ್ಮೆ ಹುಬ್ಳಿಗೆ ಹೋದಾಗ ಮಿಸ್ ಮಾಡಿದೆ ಸಿದ್ಧಾರೂಢ ಮಠಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ, ಓಕೆನಾ. ಇವಾಗ ನಾವು ಹೊರಗಡೆ ಬಂದ್ವಿ, ಎಕ್ಸಿಟ್ ಆಗೋದಿತ್ತು ನೋಡಿ. ಓಂ ನಮ ಶಿವಾಯ ಅಂತ ಬರೆದಿದ್ದಾರೆ. ಎಲ್ಲಿ ನೋಡಿದ್ರು ಪೇಂಟಿಂಗ್ಸು, ಓಂ ನಮ ಶಿವಾಯ, ಸ್ವಸ್ತಿಕ್, ಕೊಬ್ಬರಿ ಇಂಥದ್ದೇ ಇದೆ. ತುಂಬ ಖುಷಿಯಾಗುತ್ತೆ, ಫುಲ್ ಕಲರ್ಫುಲ್ಲಾಗಿದೆ. ತುಂಬ ದೇವಸ್ಥಾನ ಮಠ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಸಿದ್ಧಾರೂಢ ಸ್ವಾಮಿ ಅವರದ್ದು ಮೂರ್ತಿ. ಇಲ್ಲಿ ಕೂಡ ಅಷ್ಟೇ ಶಯನ ಮಂದಿರ ಅಂತೆ, ಅಂದರೆ ಅವರು ಆಶ್ರಯನ ಪಡ್ಕೊತಿದ್ರಲ್ವ, ಅವರು ರೆಸ್ಟ್ ಮಾಡಲಿಕ್ಕೆ ಅಂತೇಳಿ ಅದನ್ನು ಯಾವ ರೀತಿ ಮಾಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮಕ್ಕಳಿಗೆಲ್ಲ ಫೋಟೋ ತೆಗೆಸ್ಕೊಂಡು ನಾವು ಕೂಡ ಫೋಟೋನೆಲ್ಲ ತೆಗೆಸ್ಕೊಂಡು, ಮತ್ತೊಂದು ವಿಚಿತ್ರ ಏನಂದರೆ ಊಟ ತಿಂಡಿ ವ್ಯವಸ್ಥೆ ಕೂಡ ಇತ್ತಂತೆ. ಸೊ ಬಂದಿದ್ವಿ, ಆಲ್ರೆಡಿ ಟಿಫನ್ ಆಗಿತ್ತು, ಉಪ್ಪಿಟ್ಟು ತಿನ್ಕೊಂಡು ಬಂದಿದ್ವಿ ಮನೆಯಿಂದ. ಆದರೂ ಪರವಾಗಿಲ್ಲ, ಬಿಡೋದು ಬೇಡ, ಪ್ರಸಾದ ಅಲ್ವಾ ಅಂತೇಳಿ ಸ್ವಲ್ಪ ಎಲ್ಲರೂ ಚಿತ್ರಾನ್ನದ್ದು ವ್ಯವಸ್ಥೆ ಇತ್ತು, ಅದನ್ನು ಕೂಡ ತಿನ್ಕೊಂಡು ಬಂದ್ವಿ.
ಇಲ್ಲಿ ನೋಡಿ, ಜಪ ಮಾಡೋರು, ಪೂಜೆ ಮಾಡೋರು ಎಲ್ಲ ಇದ್ದಾರಲ್ಲ, ಅಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಂದು ಜಾತ್ರೆ ಇದರಿಂದ ಗಡ್ಬಿಡಿಯಿಂದ ಕೆಲವೊಂದು ಏನೇನೇನೋ ಅದರ ಬಗ್ಗೆ ಓಡಾಟಗಳು ಕೂಡ ನಡೀತಿತ್ತು. ಅಲ್ಲಿ ಭಕ್ತಾದಿಗಳು ಟಿಫನ್ ಕೂಡ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಪೂಜೆ ಮಾಡೋ ಸ್ಥಳ ಅನಿಸುತ್ತೆ, ಇಲ್ಲಿ ಜಪ ಎಲ್ಲ ಮಾಡೋದು. ಸೊ ಅಲ್ಲೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋಸ್ನ. ದಾಸೋಹ ಅಕ್ಕಿ ಎಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬಿ ತುಳುಕ್ತಾ ಇತ್ತು ದಾಸೋಹಗಳು. ತುಂಬಾ ಚೆನ್ನಾಗಿದೆ ಮಠ, ಮಾತ್ರ ತುಂಬ ದೊಡ್ಡ ಮಠ. ಊಟ ಟಿಫನ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಪ್ರಸಾದ ಕೂಡ ತುಂಬ ರುಚಿಯಾಗಿತ್ತು. ಬಟ್ ನಾವು ಬೆಳಿಗ್ಗೆ ಟಿಫನ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಎಲ್ಲರೂ ತೊಗೊಂಡು ತಿನ್ನೋಕ್ಕೆ ಇದು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಜನ ಬಂದರೂ ಕೂಡ ಇನ್ನೂ ಟಿಫನ್ ರೆಡಿ ಮಾಡ್ತೀವಿ. ಕೆಲವೊಂದು ಹೊರಗಿನ ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಇದು ಯಾವ್ದು ಮರ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಕಾಯಿ ಬಿಟ್ಟಿತ್ತು. ಇದು ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಹೊರಗಿನ ಎಂಟ್ರೆನ್ಸ್, ನಾವು ಮಠದ ಒಳಗಡೆ ಹೋಗಿದ್ವಲ್ಲ ಅದು ಹೊರಗೆ ಇದು. ಇಲ್ಲಿ ನೋಡಿ ನಾಯಿ ಹೇಗೆ ಮಲಗಿದೆ. ಆಯಿತು, ಇಲ್ಲಿ ನೋಡಿ ನನ್ನ ಮಗನಿಗೆ ಹೇಗೆ ಕೂರಿಸ್ಕೊಂಡು ಫೋಟೋ ಎಲ್ಲ ತೆಕ್ಕೊಳ್ತಾ ಇದ್ದೀವಿ. ಸೊ ಕೂತ್ಕೋಬೇಕು ಅಂತಿದ್ರು, ಸೊ ಹಾಗಾಗಿ ಮಕ್ಕಳನ್ನ ಕೂರಿಸಿ ಫೋಟೋನ ಕೂಡ ತೆಗೆಸ್ತಿದ್ವಿ. ನಮ್ಮ ತನು ಅಳ್ತಾ ಇದ್ದಾನೆ ಪಾಪ. ನಾನು ನಮ್ಮ ಫ್ಯಾಮಿಲಿ ಕೂಡ ಒಂದು ಗ್ರೂಪ್ ಫೋಟೋನ ಕೂಡ ತೆಗೆದುಕೊಂಡ್ವಿ, ನೆನಪಿಗಿರಲಿ ಅಂತ ಹೇಳಿ. ಮಕ್ಕಳೊಟ್ಟಿಗೆ ಎಲ್ಲರೊಟ್ಟಿಗೆ ಕೂಡ ಒಂದು ಫೋಟೋ ಕ್ಯಾಪ್ಚರ್ನ ಕೂಡ ಮಾಡ್ಕೊಂಡ್ವಿ. ಆಯಿತು, ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆಯಿತು, ಇವಾಗ ಸಿದ್ಧಾರೂಢ ಸ್ವಾಮಿಗಳದ್ದು ಮಠ ನೋಡಾಯಿತು ಅಲ್ವಾ. ಈಗ ಅವರ ಸಮಾಧಿನ ನೋಡ್ಕೊಬರೋಣ. ಅಲ್ಲೇ ಪಕ್ಕದಲ್ಲೇ ಇದೆ, ತುಂಬಾ ಚೆನ್ನಾಗಿದೆ. ಅದು ಕೂಡ ಎಷ್ಟು ದೊಡ್ಡದಾಗಿ ಸಮಾಧಿ ಇದೆ, ಮತ್ತು ಎಷ್ಟು ಚೆಂದಾಗಿ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಏನೆಲ್ಲ ಕೆಲವೊಂದು ಮನುಷ್ಯನ ತತ್ವಗಳನ್ನು ಬರೆದಿದ್ದಾರೆ. ಇಲ್ಲಿ ಕೂಡ ಆಮೆಯ ಇದು ಇರತಕ್ಕಂಥ, ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ವಿಭೂತಿ, ಇಲ್ಲಿ ಕೂಡ ವಿಭೂತಿ ಇಟ್ಟಿದ್ದಾರೆ. ಮಕ್ಕಳದೆಲ್ಲ ಹೋಗ್ಬಿಟ್ಟಿತ್ತು, ಹಾಗಾಗಿ ಮತ್ತೆ ಇನ್ನೊಂದ್ಸಲ ಹಚ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ ಮಠ. ವಾತಾವರಣ ತುಂಬ ಶಾಂತಿ, ನಿಶ್ಶಬ್ದ, ಮನಸ್ಸಿಗೆ ತುಂಬಾ ಹಿತ ಕೊಡುತ್ತೆ. ಮನಸ್ಸಿನಲ್ಲಿ ಏನೇ ಬೇಜಾರು ನೋವಿದ್ರೂ ಅಲ್ಲಿ ಒಂದು ದೇವಸ್ಥಾನ ಆಗಲಿ ಮಠ ಆಗಲಿ ಕೂತ್ಕೊಂಡು ಜಪ ಮಾಡೋದ್ರಿಂದ ಮನಸ್ಸಿನಲ್ಲಿರೋದು ಎಲ್ಲ ದುಃಖಗಳನ್ನು ಕೂಡ ಕಮ್ಮಿ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ಮತ್ತು ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಅಲ್ಲಿ ಜಪ ಮಾಡ್ತಾ ಕೂತಿದ್ರು, ಧ್ಯಾನ ಮಾಡ್ತಾ ಕೂಡ ಕೂತಿದ್ರು. ಇಲ್ಲಿಯ ನಮ್ಮ ಸಿದ್ಧಾರೂಢ ಸ್ವಾಮಿಯವ್ರದ್ದು ಸಮಾಧಿ ಇದು ಇರುವಂಥ ಜಾಗ. ಸೊ ಇಲ್ಲಿ ನೋಡಿ ಏನೆಲ್ಲ ಕೆಲವೊಂದು ಅಷ್ಟು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅಷ್ಟು ಚೆಂದಾಗಿ ಬರ್ತಿದ್ದಾರೆ. ಅದರಲ್ಲಿ ಹಿಂದಿಯಲ್ಲಿ ಕಾಂಗ್ರೆಸ್ ಮಾಡಿ ಕೂಡ ಬರೆದಿದ್ದಾರೆ.
ಕೆಲವೊಂದು ಫೋಟೋಗಳಿತ್ತು. ಅವರು ಎಷ್ಟು ವರ್ಷಗಳ ಕಾಲ ಏನು ಮಾಡಿರ್ತಾರಲ್ಲ ಅದೆಲ್ಲ ಕೆಲವೊಂದು ಫೋಟೋಸ್ಗಳನ್ನ ಕೂಡ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನೋಡಿ. ಬಂದ್ವಿ. ಸೊ ಇವಾಗ ಹೊರಗಡೆ ಅಂಗಡಿ ಪೇಟೆ ಹಾಕಿದ್ರಲ್ವ, ಕಂಬಳಿ, ಟೋಪಿ, ಮಕ್ಕಳಿಗೆ ದೃಷ್ಟಿಗೆ ಹಾಕ್ತಾರಲ್ವ ದಾರಗಳು ಎಲ್ಲ ಕೂಡ ಹಾಗೆ ಮಾಡ್ತಾ ಇದ್ದೆ. ಕಂಬಳಿಗೆಲ್ಲ ಪೂಜೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಕಡೆಯಲ್ಲಿ ಏನೇ ಮದುವೆ ಫಂಕ್ಷನ್ಗಳಲ್ಲಿ ಆದರೂ ಕಂಬಳಿ ಇರಲೇಬೇಕು. ಅದ್ರ ಮೇಲೆ ಕೂರಿಸಿ ಏನೋ ಒಂದು ಶಾಸ್ತ್ರಗಳನ್ನೆಲ್ಲ ಮಾಡೋದು ಪದ್ಧತಿ. ಇಲ್ಲಿ ನೋಡಿ ರುದ್ರಾಕ್ಷಿ ಸರಗಳು, ಮಣಿಗಳು, ಕವಡೆಗಳು, ಶಂಖಗಳು ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಕೂಡ ಇಲ್ಲಿ ಕೆಲವೊಂದು ಪರ್ಚೇಸ್ನ ಮಾಡಿದ್ದೀನಿ. ಅದು ಇದೇ ವ್ಲಾಗಲ್ಲಿ ಹಾಕಲ್ಲ. ನೀವು ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಅದನ್ನೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಆಯಿತಾ. ವ್ಲಾಗ್ ಮಾಡಿ ಹಾಕ್ತೀನಿ, ಕಮೆಂಟ್ ಮಾಡಿ ನಾನು ಅಲ್ಲಿಂದ ಏನು ತೊಗೊಬಂದೆ ಅಂತ. ತುಂಬಾ ಚೆನ್ನಾಗಿದೆ. ಆನ್ಲೈನಲ್ಲೂ ಕೂಡ ಬುಕ್ಕಿಂಗ್ ಮಾಡ್ಬೋದು, ಬಟ್ ನಾನು ಅಲ್ಲೇ ಸಿಕ್ತು ಅಂತ ನೆನಪಿಗಿರುತ್ತೆ ಹೇಳಿ ಅಲ್ಲೇ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ ಕಲರ್ ಮಣಿ ಸರಗಳು ಎಲ್ಲ. ಇಲ್ಲಂತೂ ಚಿಕ್ಕ ಚಿಕ್ಕ ಶಿವನ ಮೂರ್ತಿ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ ಇತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕಾಸ್ಟ್ಲಿಗಳು ಕೂಡ ಇತ್ತು. ನಾನು ಹಾಗೆ ಕೆಲವೊಂದು ಶಂಖಗಳನ್ನೆಲ್ಲ ನೋಡಿ ಹಾಗೆ ಫೋಟೋ ವಿಡಿಯೋನ ಕೂಡ ಹೊಡ್ಕೊಂಡೆ. ತುಂಬಾ ಚೆಂದ ಕಾಣ್ತಾ ಇತ್ತು ಅಲ್ವಾ. ನೋಡಿ ಚಿಕ್ಕ ಚಿಕ್ಕ ಶಿವನ ಮೂರ್ತಿ ನನಗಂತೂ ತುಂಬಾ ಇಷ್ಟ ಇವೆಲ್ಲ. ನಾನು ಅಲ್ಲಿಂದ ತೊಗೊಬಂದಿರೋದನ್ನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಇದು ಒಂದು ದಿನ ಲೇಟ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ನಾಳೆ ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ, ಓಕೆನಾ. ಎಲ್ಲರೂ ನೋಡಿ. ಶಂಖ ನೋಡಿ ಇಷ್ಟು ದೊಡ್ಡ ಶಂಖ, ಎಷ್ಟು ಚೆಂದ ಇದೆ ಅಲ್ವಾ. ರುದ್ರಾಕ್ಷಿ ಸರ ತುಂಬಾ ಚೆನ್ನಾಗಿತ್ತು. ಕೆಲವೊಂದೆಲ್ಲ ಥಿಂಗ್ಸ್ಗಳನ್ನೆಲ್ಲ ನೋಡಿಕೊಂಡು ಇಲ್ಲಿ ನೋಡಿ ಸಣ್ಣ ಸಣ್ಣ ಕವಡೆಗಳು.
ಸೊ ನಾನು ತೊಗೊಬೇಕು ಅಂತ ಇದ್ನಲ್ಲ ಅದನ್ನೆಲ್ಲ ನೋಡ್ತಾ ಇದ್ದೆ ಏನು ತೊಗೋಬೇಕು ಅನ್ನೋದನ್ನು. ಸೊ ನಂಗೆ ಏನು ಬೇಕೋ ಅದನ್ನು ತೊಗೊಂಡಾಯಿತು. ಚಾಯ್ಸ್ ಮಾಡ್ಕೊತಾ ಇದ್ವಿ. ಸೊ ಯಾರೆಲ್ಲ ವೀಡಿಯೋನ ಕೊನೆ ತನಕ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದೇ ರೀತಿ ವೀಡಿಯೋಸ್ನ ನೋಡಿ. ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋಸ್ ತರೋಡು ವಿಡಿಯೋ ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಅಂತ ನಾನು ಕೂಡ ನೋಡಬೇಕಂತಿದ್ದೀನಿ. ನೋಡೋಣ ಎಷ್ಟು ವ್ಯೂಸ್ ಬರುತ್ತೆ ಅಂತ ಹೇಳಿ.